KCN ಕನ್ನಡ ವಾರ್ತೆಗಳು ನಿಮಗಾಗಿ ಪ್ರಾಯೋಜಿಸುವವರು ಐವಾ ಸಿಲ್ಕ್ಸ್, കാസർഗോഡ് ആൻഡ് കാഞ്ഞങ്ങാട്. ശ്രീകൃഷ്ണ ഹാർഡ്വെയർ, MG റോഡ്, കാസർഗോഡ്. ഇന്നത്തെ നിക്ഷേപം ഇന്ന് തന്നെ സ്വർണം. അവന്യൂ ടാലന്റ് വെബ് സ്റ്റുഡിയോ, NSMD അണൂർ, കാസർഗോഡ്. കളറക്കൽസ് മഹാറാണി ഗോൾഡ് സൂപ്പർ മാർക്കറ്റ്, പ്രസ് ക്ലബ് ജംഗ്ഷൻ, കാസർഗോഡ്. ನಮಸ್ಕಾರ, KCN ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕುಂಬಳೆ ಸಹಿತ ನಗರದಾದ್ಯಂತ ಭಾರೀ ಆತಂಕ ಮೂಡಿಸಿದ್ದ ಬಿಜೆಪಿ ಕಾರ್ಯಕರ್ತ ಹತ್ಯಾ ಯತ್ನ ಪ್ರಕರಣದಲ್ಲಿ ಮತ್ತಿಬ್ಬರು ಆರೋಪಿಗಳು ಪೊಲೀಸರ ಬಲೆಗೆ. ಕುಂಬಳೆ ಸಿಐ ಸಿಬಿ ಥಾಮಸ್ ನೇತೃತ್ವದಲ್ಲಿ ನಡೆಸಿದ ಮಿಂಚಿನ ಕಾರ್ಯಾಚರಣೆ. ಮಂಜೇಶ್ವರ ತಾಲೂಕಿನ ಕೇಂದ್ರ ಕಚೇರಿ ಮಂಜೇಶ್ವರದಲ್ಲೇ ಆಗಬೇಕು. ತಾಲೂಕು ಘೋಷಣೆ ವೇಳೆ ಸರ್ಕಾರ ಆಡಿದ ಮಾತಿನಂತೆ ನಡೆಯಲಿ ಎಂದು ಒತ್ತಾಯಿಸಿ ಮಂಜೇಶ್ವರ ಅಭಿವೃದ್ಧಿ ಸಮಿತಿ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆ, ಹಲವಾರು ಮಂದಿ ಭಾಗಿ. ವಿವಿಧ ಬೇಡಿಕೆ ಮುಂದಿರಿಸಿ ಕೆಲಸ ಸ್ಥಗಿತ ಮುಷ್ಕರದಲ್ಲಿ ಕೇಂದ್ರ ಸರ್ಕಾರಿ ನೌಕರರು ಭಾಗಿ. ಅಂಚೆ ಕಚೇರಿ ಸಹಿತ ಹಲವು ಕೇಂದ್ರ ಸಂಸ್ಥೆಗಳ ಕಾರ್ಯ ಮೊಟಕು, ಸಂಕಷ್ಟಕ್ಕೀಡಾದ ಜನತೆ. ಕಾನೂನು ಉಲ್ಲಂಘಿಸಿ ಬೈಕ್ ಸವಾರಿ ನಡೆಸುತ್ತಿದ್ದ ಯುವಕರ ವಿಚಾರಣೆ, ಆದರೆ ಬಳಿಕ ಬಯಲಾಯಿತು ಇವರ ಸರಣಿ ಬೈಕ್ ಕಳ್ಳತನದ ಕಂತೆ. ಪೊಲೀಸರು ಬಿಟ್ಟರು ನಿಟ್ಟುಸಿರು. ಈಗ ವಾರ್ತೆಗಳ ವಿವರ. ಕುಂಬಳೆಯಾದ್ಯಂತ ಜನರಲ್ಲಿ ಆತಂಕ ಮೂಡಿಸಿದ್ದ ಬಿಜೆಪಿ ಕಾರ್ಯಕರ್ತನ ಕೊಲೆ ಯತ್ನ ಪ್ರಕರಣದಲ್ಲಿ ಮತ್ತಿಬ್ಬರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಕುಂಬಳೆಯ ಪೆರುವಾಡ್ ಕಡಪುರ ನಿವಾಸಿ 36ರ ಹರೆಯದ ಅಬ್ದುಲ್ ನಿಯಾಜ್ ಹಾಗೂ ದೇವಿನಗರದ 22ರ ಹರೆಯದ ಅಬ್ದುಲ್ ಬಾಷಿತ್ ಬಂಧಿತರು. ಕುಂಬಳೆ ಸಿಐ ಸಿಬಿ ಥಾಮಸ್ ನೇತೃತ್ವ ತಂಡ ಸೆರೆ ಹಿಡಿದಿದೆ. ಸೋಮವಾರ ಸಂಜೆ ಕುಂಬಳೆ ಗೋಪಾಲಕೃಷ್ಣ ಥಿಯೇಟರ್ ಮುಂಭಾಗದ ರಸ್ತೆಯಲ್ಲಿ ಬೈಕಿನಲ್ಲಿ ತೆರಳುತ್ತಿದ್ದ ಅನಂತಪುರ ನಿವಾಸಿ ಬಿಜೆಪಿ ಕಾರ್ಯಕರ್ತನಾದ 22ರ ಹರೆಯದ ಶರತ್ನ ಮೇಲೆ ತಂಡವೊಂದು ಕಾರಿನಲ್ಲಿ ಆಗಮಿಸಿ ಬೈಕಿಗೆ ಡಿಕ್ಕಿ ಹೊಡೆದು ಮಾರಕಾಸ್ತ್ರಗಳಿಂದ ಕೊಲೆಗೈಯಲು ಯತ್ನಿಸಿತು. ಘಟನಾ ಸ್ಥಳಕ್ಕೆ ಅನಿರೀಕ್ಷಿತವಾಗಿ ಪೊಲೀಸರ ಆಗಮನದಿಂದ ತಂಡದ ಯೋಜನೆ ವಿಫಲವಾಗಿತ್ತು. ಮಾತ್ರವಲ್ಲದೆ ಈ ಸಂದರ್ಭದಲ್ಲಿ ಪರಾರಿಯಾಗುವ ವೇಳೆ ಕಂಚಿಕಟ್ಟೆಯ ಸುನಿಲ್ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದ. ಬಳಿಕ ಈತನ ಸಮಗ್ರ ವಿಚಾರಣೆ ನಡೆಸಿದ ಪೊಲೀಸರು ಇದೀಗ ಮತ್ತಿಬ್ಬರನ್ನು ಸೆರೆ ಹಿಡಿದಿದ್ದು ತನಿಖೆ ಮುಂದುವರಿಸಿದ್ದಾರೆ. ಆರೋಪಿಗಳು ರಿಮಾಂಡ್ನಲ್ಲಿದ್ದಾರೆ. ಮಂಜೇಶ್ವರ ತಾಲೂಕು ಕೇಂದ್ರ ಮಂಜೇಶ್ವರದಲ್ಲಿಯೇ ಸ್ಥಾಪಿಸಬೇಕೆಂದು ಒತ್ತಾಯಿಸಿ ಮಂಜೇಶ್ವರ ಡೆವಲಪ್ಮೆಂಟ್ ಆಕ್ಷನ್ ಕಮಿಟಿ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನಾ ಧರಣಿ ನಡೆಯಿತು. ಹಲವಾರು ಮಂದಿ ಹೋರಾಟದಲ್ಲಿ ಭಾಗಿಯಾದರು. മഞ്ചേശ്വരം താലൂക്കിന്റെ കേന്ദ്ര സ്ഥാനം മാറ്റാനായി കള്ളക്കളികൾ നടത്തുന്ന അധികാരികളെ ഭരണക്കാരെ നിർത്തു നിങ്ങൾ ജനവഞ്ചനങ്ങൾ ആക്ഷൻ കമ്മിറ്റി ജിന്ദാബാദ്. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು MK ಮಜೀದ್ ನಿರ್ವಹಿಸಿದರು. ಮುಖ್ಯ ಅತಿಥಿಗಳಾಗಿ ನಿವೃತ್ತ ಉಪಜಿಲ್ಲಾಧಿಕಾರಿ ಬಾಲಕೃಷ್ಣ ಅಗ್ಗಿತಾಯ, BM ಅನಂತ ಭಾಗವಹಿಸಿದರು. ಬ್ಲಾಕ್ ಪಂಚಾಯತ್ ಕಚೇರಿ ಸ್ಥಾಪಿಸಲು ಮಂಜೇಶ್ವರದಲ್ಲಿ ಸರ್ಕಾರಿ ಜಾಗವಿದ್ದು ತಾಲೂಕಾಗಿ ಹೊರಡಿಸಿದ ವೇಳೆ ಕಚೇರಿಯನ್ನು ಮಂಜೇಶ್ವರದಲ್ಲೇ ಸ್ಥಾಪಿಸುವುದಾಗಿ ಎಂದು ಮೊದಲು ಹೊರಡಿಸಿದ ಆಜ್ಞೆಯನ್ನು ಜಾರಿಗೊಳಿಸಬೇಕೆಂದು ಮಂಜೇಶ್ವರ ಅಭಿವೃದ್ಧಿ ಸಮಿತಿ ಸದಸ್ಯರಾದ ಹರೀಶ್ ಮಾಡ ಹಾಗೂ ರವೀಂದ್ರ ಬ್ರಹ್ಮೇಶ್ವರ KCN ವಾರ್ತೆಗೆ ತಮ್ಮ ಕಳಕಳಿಯನ್ನು ಹಂಚಿಕೊಂಡರು. ಕೇರಳ ಸರ್ಕಾರವು ಮಂಜೇಶ್ವರ ತಾಲೂಕನ್ನು ಘೋಷಿಸಿದಾಗ ನಾವೆಲ್ಲರೂ ಬಹಳ ಸಂತೋಷಪಟ್ಟಿದ್ದೇವೆ. ಆದರೆ ನಮ್ಮನ್ನು ಆಳುವವರು, ನಮ್ಮ ಜನಪ್ರತಿನಿಧಿಗಳು ನಮಗೆ ವಂಚನೆಯನ್ನು ಮಾಡಿದ್ದಾರೆ. ಯಾವುದೇ ಕೆಲಸಗಳಿದ್ದರೂ ಅದು ಮಂಜೇಶ್ವರ ವಿಧಾನಸಭಾ ಕ್ಷೇತ್ರ, ಮಂಜೇಶ್ವರದ MLA, ಮಂಜೇಶ್ವರದ ಬ್ಲಾಕ್ ಪಂಚಾಯತ್ ಎಲ್ಲವೂ ಬರುವಂಥದ್ದು ಅದು ಮಂಜೇಶ್ವರದಿಂದ. ಸಾವಿರಾರು ವರ್ಷಗಳ ಹಿನ್ನೆಲೆ ಉಳ್ಳಂಥ ಆ ಒಂದು ಮಂಜೇಶ್ವರ ಪ್ರದೇಶವನ್ನು ಕಡೆಗಣಿಸಿ ಉಪ್ಪಳದಲ್ಲಿ ತಾಲೂಕನ್ನು ಮಾಡೋದಕ್ಕೆ ನಾವು ವಿರೋಧ ಇದ್ದೇವೆ. ನಮಗೆ ಊಟವನ್ನು ಬಡಿಸಿ ಎಲ್ಲ ಹಲವಾರು ಪದಾರ್ಥಗಳನ್ನು ಒಟ್ಟಿಟ್ಟು ನಾವು ಊಟ ಮಾಡಲಿಕ್ಕೆ ಕೈ ಹಾಕುವಾಗ ನಮ್ಮ ತಟ್ಟೆಯನ್ನು ಎಳೆದುಕೊಂಡು ಹೋಗಿದ್ದಾರೆ ನಮ್ಮ ಜನಪ್ರತಿನಿಧಿಗಳು ಮತ್ತು ನಮ್ಮ ಆಡಳಿತವನ್ನು ಮಾಡುವಂತಹ ಜಿಲ್ಲಾಧಿಕಾರಿಗಳು. ದಯವಿಟ್ಟು ನಮಗೆ ಇನ್ನೊಬ್ಬರ ಊಟ ನಮಗೆ ಬೇಡ. ಇನ್ನೊಬ್ಬರ ಹೊಟ್ಟೆಗೆ ಕಲ್ಲು ಹೊಡೆಯುವ ಜನ ಮಂಜೇಶ್ವರದಲ್ಲ, ಆದರೆ ಮಂಜೇಶ್ವರದವರ ಆ ಒಂದು ತಟ್ಟೆಯನ್ನು ಕೊಂಡೋಗಿದ್ದಾರೆ ಊಟದ್ದು, ಅದನ್ನು ನಮಗೆ ತಿರುಗಿಸಿ ಕೊಡಬೇಕು. ನಮ್ಮದು ನಮಗೆ ಬೇಕು, ಬೇರೆಯವರದ್ದು ನಮಗೆ ಬೇಡ. ಇದಕ್ಕಾಗಿ ನಮ್ಮ ಹೋರಾಟ. ಮಂಜೇಶ್ವರ ತಾಲೂಕು ಅದು ಮಂಜೇಶ್ವರದ ಜನಪರವಾದಂತಹ ನಿಲುವು.
ಸುಮಾರು ಕಣ್ಣೂರು ಜಿಲ್ಲೆ ಆದ ನಂತರ ಕಾಸರಗೋಡು ಜಿಲ್ಲೆ ಆಯಿತು. ಕಾಸರಗೋಡು ಜಿಲ್ಲೆ ಆಗಿ ಸುಮಾರು 30 ವರ್ಷದ ಆ ದಿನವನ್ನು, ತಾಲೂಕಿನ ದಿನವನ್ನು ನಾವು ಕಾಣ್ತೇವೆ. ಈ ರಾಜ್ಯ ಸರ್ಕಾರ ಮಂಜೇಶ್ವರ ತಾಲೂಕಾಗಿ ಮಾರ್ಪಡಿಸಿತು. ಆದರೆ ಕಾಣದ ಕೈಗಳು ಇದು ಒಂದು ರೀತಿಯ ವಂಚನೆಯಿಂದ ಮಂಜೇಶ್ವರಕ್ಕೆ ನೀಡಿದಂಥ ತಾಲೂಕನ್ನು ಉಪ್ಪಳಕ್ಕೆ ಸ್ಥಳಾಂತರಿಸಿ, ಇದು ಅನ್ಯಾಯ. ಪ್ರತಿಭಟನೆಯಲ್ಲಿ ಅಬ್ದುಲ್ ಕಜಿ, ಹರೀಶ್ ಚಂದ್ರ, ಹಮೀದ್, ಇಬ್ರಾಹಿಂ, ಮೊಯ್ದೀನ್ ಹಾಜಿ, ಮೊಹಮ್ಮದ್ ಇಕ್ಬಾಲ್, ಬಶೀರ್ ಕನಿಲಾ, ವನಿತಾ, ಸುಮಾ ಜೂಲಿಯನ್, ತೆರೇಸಾ, ಖದೀಜಾ, ಅಬ್ದುಲ್ಲಾ ಮೊದಲಾದವರು ಉಪಸ್ಥಿತರಿದ್ದರು. ವಿವಿಧ ಬೇಡಿಕೆ ಮುಂದಿರಿಸಿ ಕೇಂದ್ರ ಸರ್ಕಾರಿ ನೌಕರರ ಸಂಘಟನೆ ಎನ್ಎಫ್ಪಿಇ ನೇತೃತ್ವದಲ್ಲಿ ಕೆಲಸ ಸ್ಥಗಿತ ಮುಷ್ಕರ ನಡೆಯುತ್ತಿದೆ. ಬುಧವಾರ, ಗುರುವಾರಗಳಂದು ರಾಷ್ಟ್ರವ್ಯಾಪಿ ಮುಷ್ಕರ ನಡೆಯುತ್ತಿದೆ. ಇದರ ಅಂಗವಾಗಿ ಕಾಸರಗೋಡು ಸಮಿತಿ ನೇತೃತ್ವದಲ್ಲಿ ಮುಷ್ಕರ ನಡೆಯುತ್ತಿದ್ದು, ಕಾಸರಗೋಡು ಪ್ರಧಾನ ಅಂಚೆ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಯಿತು. ಹಲವಾರು ಮಂದಿ ನೌಕರರು ಪಾಲ್ಗೊಂಡಿದ್ದರು. ವೇತನ ಹೆಚ್ಚಿಸಬೇಕು, ಭತ್ಯೆಗಳನ್ನು ಮೂಲ ವೇತನಕ್ಕೆ ವಿಲೀನಗೊಳಿಸಬೇಕು, ಖಾಲಿ ಹುದ್ದೆಗಳಿಗೆ ನೇಮಕ ಮಾಡಬೇಕು, ಕೇಂದ್ರ ಸರ್ಕಾರಿ ವಲಯದ ಕರಾರು ಖಾಸಗೀಕರಣ ಕ್ರಮ ನಿಲ್ಲಿಸಬೇಕು ಮುಂತಾದ ವಿವಿಧ ಬೇಡಿಕೆ ಮುಂದಿರಿಸಿ ಕೆಲಸ സ്ഥഗിതಗೊಳಿಸಿ നൗಕರರು മുഷ്കര ನಡೆಸಿದರು. ബാങ്കിംഗ് മേഖല മുഴുവൻ നിശ്ചലമാകുന്ന സാഹചര്യം നമ്മുടെ രാജ്യത്ത് ഉണ്ടായിരുന്നു. നമുക്കറിയാം, ബാങ്കിംഗ് മേഖലയിലെ പ്രശ്നങ്ങൾ ഉയർത്തിപ്പിടിച്ചുകൊണ്ട് ഇതിനു മുമ്പ് ബാങ്ക് സംഘടനകൾ സമരം നടത്തിയിട്ടുണ്ട്. കഴിഞ്ഞ ഒരു സാമ്പത്തിക വർഷം എന്ന് പറയുന്നത് നമ്മുടെ ബാങ്കിൻ്റെ ലാഭം എന്ന് പറയുന്നത് 1,97,000 കോടി രൂപയാണ്. അതിൽ 98,700 കോടിയോളം രൂപ കേന്ദ്ര ഗവൺമെൻറ് വൻകിട കോർപ്പറേറ്റ് മുതലാളിമാരുടെ അടക്കാത്ത കടങ്ങൾ എഴുത്തുന്നതിന് വേണ്ടിയാണ് ചെലവാക്കിയിട്ടുള്ളത്. ಕಾಸರಗೋಡು ಪ್ರಧಾನ ಅಂಚೆ ಕಚೇರಿ ಮುಂಭಾಗದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಎನ್ಎಫ್ಪಿಇಯ ಕಾಸರಗೋಡು ಸಮಿತಿಯ ಪ್ರಮುಖ ನಾಯಕರು ಪಾಲ್ಗೊಂಡಿದ್ದರು. ಮುಷ್ಕರ ನಿಮಿತ್ತ ಅಂಚೆ ಕಚೇರಿಯ ವ್ಯವಹಾರ ಸ್ಥಗಿತಗೊಂಡಿತು. ಇದರಿಂದ ಜನರಿಗೆ ತೊಂದರೆಯುಂಟಾಯಿತು. ಗುರುವಾರವೂ ಮುಷ್ಕರ ಮುಂದುವರಿಯುತ್ತಿದೆ. ಬೈಕ್ ಕಳವು ಪ್ರಕರಣದಲ್ಲಿ 2 ವಿದ್ಯಾರ್ಥಿಗಳು ಸೇರಿದಂತೆ 4ರನ್ನು ಬಂಧಿಸಲಾಗಿದೆ. ಮಲಪ್ಪುರಂ ನಿವಾಸಿ 20 ವರ್ಷ ಪ್ರಾಯದ ಎಂಸಿ ನೌಫಲ್, 20ರ ಹರೆಯದ ಬಿಕೆ ಮುಬಶೀರ್, 20 ವರ್ಷ ಪ್ರಾಯದ ವಿಷ್ಣು ಯಾನೆ ಮಣಿಕುಟ್ಟನ್ ಹಾಗೂ 216 ವರ್ಷದ ಬಾಲಕನಾಗಿದ್ದಾನೆ. ಇವರು ಬೈಕಿನಲ್ಲಿ ಸಂಚರಿಸುತ್ತಿದ್ದಾಗ ಸೋಮವಾರ ರಾತ್ರಿ ಹೊಸಂಗಡಿ ಬಳಿ ವಾಹನ ತಪಾಸಣೆ ನಡೆಸುತ್ತಿದ್ದ ಪೊಲೀಸರು ಸಂಶಯಗೊಂಡು ವಶಕ್ಕೆ ತೆಗೆದುಕೊಂಡಿದ್ದರು. ಹೆಚ್ಚಿನ ತನಿಖೆಯಲ್ಲಿ ಬೈಕನ್ನು ಕದ್ದೊಯ್ಯುತ್ತಿದ್ದ ಅಂಶ ಬೆಳಕಿಗೆ ಬಂದಿದ್ದು, ಪೊಲೀಸರು ಕೇಸು ದಾಖಲಿಸಿ ಅಧಿಕೃತವಾಗಿ ಬಂಧನ ದಾಖಲಿಸಿದರು. ಬಂಧಿತರಲ್ಲಿ ನೌಫಲ್ ಕೋಜಿಕೋಡ್ನ ಖಾಸಗಿ ಕಾಲೇಜಿನ ಇಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿದ್ದು, ವಿಷ್ಣು ಮಂಗಳೂರಿನ ಖಾಸಗಿ ಕಾಲೇಜಿನಲ್ಲಿ ದ್ವಿತೀಯ ವರ್ಷದ ಇಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿದ್ದಾನೆ. ಮುಬಶೀರ್ ವಸ್ತ್ರದಂಗಡಿ ನೌಕರನಾಗಿದ್ದಾನೆ. 216 ವರ್ಷದ ಬಾಲಕ ಕೂಲಿ ಕಾರ್ಮಿಕನಾಗಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ. ಇವರು ಮಂಗಳೂರು, ಮಲಪ್ಪುರಂನ ಹಲವೆಡೆಗಳಿಂದ ಬೈಕ್ಗಳನ್ನು ಕಳವು ಮಾಡಿರುವುದಾಗಿ ತಪ್ಪೊಪ್ಪಿಕೊಂಡಿದ್ದಾರೆ. ಇವರಿಂದ ಕರ್ನಾಟಕ ರಿಜಿಸ್ಟ್ರೇಷನ್ನ ಬೈಕೊಂದನ್ನು ವಶಪಡಿಸಿಕೊಳ್ಳಲಾಗಿದೆ. ಸೋಮವಾರ ರಾತ್ರಿ ಹೊಸಂಗಡಿ ಬಳಿ ವಾಹನ ತಪಾಸಣೆ ನಡೆಸುತ್ತಿದ್ದ ಮಂಜೇಶ್ವರ ಪೊಲೀಸರು ಇವರನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ನೌಫಲ್ ಮತ್ತು ಮುಬಶೀರ್ ಮಲಪ್ಪುರಂನಿಂದ ವಿಷ್ಣುನನ್ನು ಭೇಟಿಯಾಗಲು ಮಂಗಳೂರಿಗೆ ತಲುಪಿದ್ದರು. ಮಂಗಳೂರು ಕೆಎಂಸಿ ಆಸ್ಪತ್ರೆ ಪರಿಸರದಿಂದ ಪಲ್ಸರ್ ಬೈಕೊಂದನ್ನು ಕಳವುಗೈದು ಕಾಸರಗೋಡು ಕಡೆಗೆ ಬರುತ್ತಿದ್ದರು. ಒಂದೇ ಬೈಕಿನಲ್ಲಿ 4ರು ಸಂಚರಿಸುತ್ತಿದ್ದುದನ್ನು ಗಮನಿಸಿದ ಪೊಲೀಸರು ನಿಲ್ಲಿಸಿ ವಿಚಾರಣೆ ನಡೆಸಿದಾಗ ಅಸ್ಪಷ್ಟ ಉತ್ತರ ನೀಡಿದರು. ಇವರ ಚಲನವಲನ ಗಮನಿಸಿದ ಪೊಲೀಸರು ಹೆಚ್ಚಿನ ವಿಚಾರಣೆ ನಡೆಸಿದಾಗ ಬೈಕನ್ನು ಮಂಗಳೂರಿನಿಂದ ಕಳವುಗೈದಿರುವುದಾಗಿ ತಪ್ಪೊಪ್ಪಿಕೊಂಡಿದ್ದಾರೆ. ಬಳಿಕ ಇವರನ್ನು ಅಧಿಕೃತವಾಗಿ ಬಂಧಿಸಲಾಯಿತು. ಯಾವುದೇ ಒಂದು ಸಾರ್ವಜನಿಕ ಕಚೇರಿ ಇರುವುದು ಯಾವ ಉದ್ದೇಶಕ್ಕಾಗಿ ನಿರ್ಮಿಸಿದೆಯೋ ಆ ಕಾರ್ಯ ನಿರ್ವಹಿಸಲು. ಆದರೆ ಇಲ್ಲೊಂದು ಮೀನುಗಾರರ ಸಮಸ್ಯೆ ಪರಿಹರಿಸುವ ಸಲುವಾಗಿ ಮಂಜೇಶ್ವರ ಬ್ಲಾಕ್ ಪಂಚಾಯತಿನ ಬಳಿಯೊಂದು ಮತ್ಸ್ಯ ಭವನ ಕಚೇರಿ ಇದೆ. ಆದರೆ ಇದು ಮೀನುಗಾರರ ಸಮಸ್ಯೆ ಪರಿಹರಿಸಲು ನಿರ್ಮಾಣವಾದಂತಿಲ್ಲ. ಬದಲಾಗಿ ಊರವರಿಗೆ ಹೊಸತೊಂದು ಸಮಸ್ಯೆ ಸೃಷ್ಟಿಸಲು ನಿರ್ಮಾಣವಾದಂತಿದೆ. ಯಾಕೆಂದರೆ ನೀವೇ ನೋಡಿ ತಿಳಿಯಿರಿ ಈ ಕಚೇರಿಯ ಅವಸ್ಥೆ. ಕಳೆದ 2 ರಂಗ ಸರ್ಕಾರದ ಅವಧಿಯಲ್ಲಿ ಸರ್ಕಾರವು ಮೀನುಗಾರಿಕೆಯವರ ಸಮಸ್ಯೆ ಪರಿಹರಿಸಲು ಆಯಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮತ್ಸ್ಯ ಭವನ ಕೇಂದ್ರ ಸ್ಥಾಪಿಸಬೇಕೆಂದು ಆದೇಶ ಹೊರಡಿಸಿತ್ತು. ಇದರ ಅನ್ವಯ ಜಿಲ್ಲಾ ಪಂಚಾಯತ್ ಈ ಯೋಜನೆಗಾಗಿ 2.5 ಲಕ್ಷ ರೂಪಾಯಿ ಮೀಸಲಿರಿಸಿತ್ತು. ಮಂಜೇಶ್ವರ ಗ್ರಾಮ ಪಂಚಾಯತ್ ಸಹಕಾರದೊಂದಿಗೆ ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಬಳಿ ಮತ್ಸ್ಯ ಭವನ ಕಚೇರಿಯನ್ನು ಸ್ಥಾಪಿಸಿ ಉದ್ಘಾಟಿಸಲಾಯಿತು. ಉದ್ಘಾಟನೆ ಬಳಿಕ ಕೆಲವು ಕಾಲ ಕಾರ್ಯನಿರ್ವಹಿಸಿದ ಕಚೇರಿ ಬಳಿಕ ಕಾರ್ಯ ಮೊಟಕುಗೊಂಡಿತು. ನಾಮಮಾತ್ರವಾಗಿ ಕಟ್ಟಡವನ್ನು ಮಾತ್ರ ಜನರು ನೋಡುವಂತಾಯಿತು. ಆದರೆ ಇದೀಗ ಕಟ್ಟಡವು ಸಮಾಜಘಾತುಕರ ಅಡ್ಡೆಯಾಗಿ ಮಾರ್ಪಟ್ಟಿರುವುದು ಮಾತ್ರ ದುರದೃಷ್ಟ. ಇಲ್ಲಿ ಹಗಲೇ ಕೆಲವು ಪುಂಡರ ತಂಡ ಆಗಮಿಸಿ ಮದ್ಯಪಾನ, ಮಾದಕ ವಸ್ತು ಸೇವನೆಗೈದು ಉಪ್ಪಟಳ ನೀಡುತ್ತಿದ್ದಾರೆಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಸಂಬಂಧಿಸಿದ ಅಧಿಕೃತರಿಗೆ ಹಲವು ಬಾರಿ
ಕಟ್ಟಡ ದುರಸ್ತಿಗೊಳಿಸಿ ಮತ್ಸ್ಯಭವನ ಕಚೇರಿ ಕಾರ್ಯ ಪುನರಾರಂಭಿಸಲು ಮನವಿ ಸಲ್ಲಿಸಿಯೂ ಯಾವುದೇ ಪ್ರಯೋಜನ ಉಂಟಾಗಿಲ್ಲವೆಂದು ಸ್ಥಳೀಯ ಕಾಂಗ್ರೆಸ್ ನಾಯಕರಾದ ಸೆ ಕುഞ്ഞി KCN വാർത്തയെ ತಿಳಿಸಿದ್ದಾರೆ. മത്സ്യത്തൊഴിലാളി ഭവന ഓഫീസാണ് ഇത് ഗവൺമെന്റിന്റെ. മത്സ്യത്തൊഴിലാളികളെ ആനുകൂല്യങ്ങൾ നേടിയെടുക്കാനും മത്സ്യത്തൊഴിലാളികളുടെ പരാതി സ്വീകരിക്കാനുള്ള ഓഫീസാണ് ഇപ്പോൾ കള്ളും കഞ്ചാവിൻ്റെ ഓഫീസായിട്ട് മാറിയിട്ടുള്ളത്. അധികൃതർ കണ്ടില്ല എന്ന് നടിക്കുന്ന കാലത്തിലാണ് ഇപ്പോൾ ഉള്ളത്. പഞ്ചായത്തിൻ്റെ പ്രസിഡന്റിനോട് പരാതി പറഞ്ഞിട്ടും അതിനുള്ള നടപടി ഒന്നും എടുത്തിട്ടില്ല. ഇത് ഒരു സൂചന മാത്രമാണ്. കേരള പ്രദേശ് മത്സ്യത്തൊഴിലാളി കോൺഗ്രസ് മഞ്ചേശ്വരം ബ്ലോക്ക് കമ്മിറ്റി ഇതിൻ്റെ ശക്തമായിട്ടുള്ള പ്രതികരിക്കാൻ വേണ്ടിയിട്ട് തീരുമാനിച്ചു. ಇನ್ನಾದರೂ ಮತ್ಸ್ಯಭವನ ಪುನರಾರಂಭಿಸಲು ಅಧಿಕಾರಿಗಳು ಕಣ್ತೆರೆದು ಶೀಘ್ರವಾಗಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ನಾಗರಿಕರು ವಿನಂತಿಸಿದ್ದಾರೆ. ಆಟೋ ಬೈಕ್ನ ಹಿಂಬದಿಗೆ ಡಿಕ್ಕಿ ಹೊಡೆದು ಪೊಲೀಸ್ ಓರ್ವರಿಗೆ ಗಾಯಗಳಾಗಿವೆ. ಏರ್ ಕ್ಯಾಂಪ್ನಲ್ಲಿ ಕರ್ತವ್ಯ ನಿರ್ವಹಿಸುವ ಬಿಜು ಗಾಯಗೊಂಡವರು. ಬುಧವಾರ ಬೆಳಿಗ್ಗೆ ಕಾಸರಗೋಡು ಬೀಚ್ ರಸ್ತೆ ಬಳಿ ಘಟನೆ ನಡೆದಿದೆ. ಆಟೋ ಚಾಲಕನ ವಿರುದ್ಧ ಪೊಲೀಸರು ಕೇಸು ದಾಖಲಿಸಿದ್ದಾರೆ. ಸ್ಕೂಟರ್ ಸಹಿತ ವಿದೇಶಿ ಮದ್ಯ ವಶಪಡಿಸಲಾಗಿದೆ. ಆಕ್ಟಿವಾ ಸ್ಕೂಟರ್ನಲ್ಲಿ ಅಕ್ರಮವಾಗಿ ಸಾಗಿಸುತ್ತಿದ್ದ 5 ಲೀಟರ್ ವಿದೇಶಿ ಮದ್ಯವನ್ನು ಅಬಕಾರಿ ದಳ ವಶಪಡಿಸಿದೆ. ವ್ಯಕ್ತಿಯೋರ್ವ ಉಪ್ಪಳ ಹಾಗೂ ಪರಿಸರ ಪ್ರದೇಶಗಳಿಗೆ ಮದ್ಯ ಸಾಗಿಸುತ್ತಿದ್ದಾನೆ ಎನ್ನುವ ಖಚಿತ ಮಾಹಿತಿ ಮೇರೆಗೆ ಅಬಕಾರಿ ದಳ ಕಾರ್ಯಾಚರಣೆ ನಡೆಸಿದೆ. ಕೈಕಂಬ ಬಳಿ ಮದ್ಯ ಸಹಿತ ಸ್ಕೂಟರ್ನ್ನು ವಶಪಡಿಸಲಾಗಿದ್ದು ವ್ಯಕ್ತಿ ಪರಾರಿಯಾಗಿದ್ದಾನೆ. ಪೊಲೀಸರು ಕೇಸು ದಾಖಲಿಸಿ ಈತನ ಪತ್ತೆಗೆ ಕಾರ್ಯಾಚರಣೆ ಮುಂದುವರಿಸಿದ್ದಾರೆ. ಇನ್ನಷ್ಟು ಸುದ್ದಿಗಳ ಸಮಗ್ರ ಮಾಹಿತಿಗಳನ್ನು ನೋಡೋಣ. ಅದಕ್ಕೂ ಮೊದಲು ತೆಗೆದುಕೊಳ್ಳೋಣ ಈಗೊಂದು ಪುಟ್ಟ ವಿರಾಮ. ആഘോഷങ്ങളേതുമാകട്ടെ നിങ്ങളുടെ ആനന്ദങ്ങൾക്കൊപ്പം വിവാ മാൾ പുതിയ ബസ് സ്റ്റാൻഡ് കാസർഗോഡ്. ಹಳೇತರ ಪ್ರೌಢಿಮೆಯೂ ಹೊಸಾತರ ಮೋಡಿಯೂ ಒಂದುಗೂಡಿದ ಉತ್ತಮ ಫರ್ನಿಚರ್ ಶೃಂಖಲೆಯಾದ ಮೆಟ್ರೋ ಫರ್ನಿಚರ್ ವರ್ಲ್ಡ್ ಇನ್ನು ತಲಪಾಡಿಯಲ್ಲಿ ಆಧುನಿಕ ರೀತಿಯಲ್ಲಿ 4 ಮಹಡಿಗಳ ಲಿಫ್ಟ್ ಸೌಕರ್ಯವಿರುವ ಇದು ತಲಪಾಡಿಯ ನ್ಯಾಷನಲ್ ಹೈವೇಯಲ್ಲಿ ದಕ್ಷಿಣ ಭಾರತದ ಅತಿ ವಿಶಾಲವಾದ ಈ ಫರ್ನಿಚರ್ ಶೋರೂಮಿನಲ್ಲಿ ಕಡಿಮೆ ಬೆಲೆಗೆ ನಿಮಗೆ ಬೇಕಾದುದನ್ನು ಪಡೆಯಬಹುದು. ದೇಶ ವಿದೇಶ ಉತ್ತಮ ಸಂಗ್ರಹ ಹಾಗೂ ಬ್ರಾಂಡೆಡ್ ಫರ್ನಿಚರ್ ಗಳ ಸಂಗ್ರಹ. ಮೆಟ್ರೋ ಫರ್ನಿಚರ್ ವರ್ಲ್ಡ್, ನ್ಯಾಷನಲ್ ಹೈವೇ, തലപ്പാടി. മെട്രോ ഫർണിച്ചർ വേൾഡ്ಗೆ നിಮಗೆ സ്വാഗത. ഞാൻ അന്നേ പറഞ്ഞില്ലേ, ഒരിക്കൽ സന്ദർശിച്ചാൽ നിങ്ങൾക്ക് മനസ്സിലാകും ABC ഷോറൂമിന്റെ പ്രത്യേകത എന്താണെന്ന്. ഇന്റർനാഷണൽ കമ്പനികളായ റോക്ക, RAK, സൊമാനി, കജാരിയ, ഗ്രോഹെ, ജാഗ്വർ, പാരിവെയർ, ജോൺസൺ, ഏഷ്യൻ മുതലായ ബ്രാൻഡഡ് കമ്പനികളുടെ ലോകോത്തര ഉൽപ്പന്നങ്ങൾ. അതെ, നിങ്ങളും ഒരു വീടിനെ കുറിച്ചാണ് ചിന്തിക്കുന്നതെങ്കിൽ മറക്കാതെ ABCയുടെ ഷോറൂം സന്ദർശിക്കുക. ABC സെയിൽസ് കോർപ്പറേഷൻ, നോർത്ത് കോട്ടച്ചേരി, കാഞ്ഞങ്ങാട്. ഇനി വീടിനും അകത്തളങ്ങൾക്കും സ്വപ്നഭംഗി. ഉപ്പളയിൽ കാസർഗോഡ് ജില്ലയ്ക്ക് തിലകം ചാർത്തായി സൽമാൻ. അന്താരാഷ്ട്ര ഗുണനിലവാരമുള്ള മേൽത്തരം ഉൽപ്പന്നങ്ങൾ കമ്പനി വിലയ്ക്ക് ലഭ്യമാക്കുന്ന കാസർഗോഡ് ജില്ലയിലെ നമ്പർ 1 സ്ഥാപനം സൽമാൻ. കെട്ടിട നിർമ്മാണത്തിന് ആവശ്യമായ ഉൽപ്പന്നങ്ങൾ, എല്ലാ റേഞ്ചിലുമുള്ള ഇലക്ട്രിക്കൽ ഐറ്റം, ദീർഘകാലം ഈടുനിൽക്കുന്ന CP ഫിറ്റിംഗ്സ്, യൂറോ, ജോൺസൺ, RAK, സെറ തുടങ്ങിയ ദേശീയ അന്തർദേശീയ കമ്പനികളുടെ ടൈൽസുകൾ, ലോകോത്തര നിലവാരത്തിലുള്ള ടാപ്പ്, ആരെയും ആകർഷിക്കുന്ന ഡോർ ഫിറ്റിംഗ്സ്, ഭംഗിയും ഈടും നൽകുന്ന സ്വിച്ചുകൾ തുടങ്ങി എല്ലാ ഇനങ്ങളും സൽമാൻ. ഹൗസ് ഓഫ് ബിൽഡിംഗ് മെറ്റീരിയൽസ്, അനഫി ബസാർ, ഉപ്പള. ന്യൂ ബസ് സ്റ്റാൻഡ്, കാസർഗോഡ്.
ചരിത്ര ഇസ്ലാമിന്റെ പാവന സന്ദേശവുമായി അങ്ങകലെ വിശുദ്ധ മക്കയിൽ നിന്നും മലയാളക്കരയിലെത്തിയ ഹസ്രത്ത് മാലിക് ദിനാർ റളിയല്ലാഹുവിന്റെ പിൻഗാമിയായി വന്ന ചരിത്ര പ്രസിദ്ധമായ ഇച്ചിലങ്കോടിന്റെ സമീപം പച്ചമ്പളയിൽ നൂറ്റാണ്ടുകളായി അന്ത്യവിശ്രമം കൊള്ളുന്ന ബഹുമാനപ്പെട്ട ഹസ്രത്ത് ബാബ ഫക്കീർ വലിയുല്ലാഹി ഹൽറമി റളിയല്ലാഹുവിന്റെ പരിശുദ്ധ നാമധേയത്തിൽ 2 വർഷത്തിലൊരിക്കൽ നടത്തിവരാറുള്ള ഉറൂസും അതോടനുബന്ധിച്ചുള്ള മതപ്രഭാഷണ പരമ്പരയും 2014 ഫെബ്രുവരി 9 മുതൽ 23 വരെ വിപുലമായ പരിപാടികളോടെ കൊണ്ടാടുകയാണ്. ഇച്ചിലങ്കോട് ജമാഅത്ത് ചെയർമാൻ ബഹുമാനപ്പെട്ട സയ്യദ് KS ആറ്റക്കോയ തങ്ങൾ കുമ്പോൾ നേതൃത്വം അലങ്കരിക്കുന്ന മക്കാം സിയാറത്തോടുകൂടി പരിപാടിക്ക് തുടക്കം കുറിക്കുന്നു. ഫെബ്രുവരി 23 വരെയുള്ള ദിവസങ്ങളിലായി പ്രശസ്തരും പ്രഗത്ഭരുമായ പണ്ഡിതന്മാരും സാദാത്തുക്കളും മക്കാം ഉറൂസ് പരിപാടിയിൽ സംബന്ധിക്കുന്നു. ഫെബ്രുവരി 23 ഞായറാഴ്ച രാവിലെ 10 മണിക്ക് നടക്കുന്ന മൗലീദ് മജ്ലിസിന് ബഹുമാനപ്പെട്ട സയ്യദ് KS അലി തങ്ങൾ കുമ്പോൾ നേതൃത്വം നൽകുന്നു. തുടർന്ന് അന്നദാനത്തോടുകൂടി ഉറൂസ് പരിപാടി സമാപിക്കുന്നു. ഹായ് ഗേൾസ്, ഷീ ആൻഡ് ഷീയുടെ ഏറ്റവും പുതിയ ഷോറൂം ഇതാ നിങ്ങൾക്കായി ആരംഭിച്ചിരിക്കുന്നു. ന്യൂ ട്രെൻഡി കളക്ഷനുമായി വെഡിംഗ് നെക്ലേസ്, ബാംഗിൾസ്, ഹെയർ സെറ്റ്, ആന്റിക് ഐറ്റംസ്, സിമ്പിൾ ഫാൻസി ഐറ്റംസ്, ഗോൾഡ് കവറിംഗ് ഐറ്റംസ്, ബാഗ്സ് ആൻഡ് കോസ്മെറ്റിക്സ്. Choose anything you want. Believe She and She. She and She. Mehboob Theatre Complex, Old Bus Stand, Kasaragod. Opening shortly. Hero Gold. Coming soon in Mangalore, Bangalore, Udupi, Goa. Hero Gold. കേബിൾ ടി വി വരിക്കാർക്കൊരു സന്തോഷ വാർത്ത. കേരള വിഷൻ ഡിജിറ്റൽ TV സെറ്റ് ടോപ്പ് ബോക്സ് സ്വന്തമാക്കൂ, സമ്മാനങ്ങൾ നേടൂ. 2014 ഫെബ്രുവരി 28 തീയതിക്കുള്ളിൽ സെറ്റ് ടോപ്പ് ബോക്സ് സ്വന്തമാക്കുന്ന ഉപഭോക്താക്കളിൽ ഒരു ഭാഗ്യശാലിയെ നറുക്കെടുപ്പിലൂടെ തിരഞ്ഞെടുക്കുന്നു. ഭാഗ്യശാലിക്ക് ഒന്നാം സമ്മാനം 32 ഇഞ്ച് LED TV, രണ്ടാം സമ്മാനമായി 6 പേർക്ക് ഇൻഡക്ഷൻ കുക്കർ, കൂടാതെ 50 പേർക്ക് പ്രോത്സാഹന സമ്മാനങ്ങൾ. പേ ചാനലുകളും പ്രാദേശിക ചാനലുകളും അടക്കം 230-ലധികം ചാനലുകൾ ലഭിക്കുന്ന കേരളത്തിലെ ഒരേയൊരു ഡിജിറ്റൽ TV സർവീസ്. 22 വർഷത്തെ സേവന പാരമ്പര്യവുമായി കേരള വിഷൻ ഡിജിറ്റൽ TV. സെറ്റ് ടോപ്പ് ബോക്സുകൾക്കും കൂടുതൽ വിവരങ്ങൾക്കുമായി നിങ്ങളുടെ കേബിൾ ഓപ്പറേറ്ററുമായി ബന്ധപ്പെടുക. നിങ്ങളുടെ പ്രിയപ്പെട്ട ടെലിവിഷൻ പരിപാടികൾ ഇനി ഡിജിറ്റൽ ക്വാളിറ്റിയിൽ ആസ്വദിക്കൂ. 22 വർഷത്തെ സേവന പാരമ്പര്യവുമായി കേരള വിഷൻ ഡിജിറ്റൽ TV. ಮತ್ತೆ ವಾರ್ತೆಗಳಿಗೆ ಸ್ವಾಗತ. ಬದಿಯಡ್ಕದ ಕುನಿಲ್ ಶಿಕ್ಷಣ ಸಂಸ್ಥೆಯ ಶಾಲಾ ವಾರ್ಷಿಕ ದಿನಾಚರಣೆ ಕಾರ್ಯಕ್ರಮ ಶನಿವಾರ ಜರುಗಲಿದೆ. ಕಾರ್ಯಕ್ರಮದಲ್ಲಿ ಕನ್ನಡ ಕವಿ ನಾಡೋಜ ಕಯ್ಯಾರ ಕಿಞ್ಞಣ್ಣ ರೈ ಅವರನ್ನು ಅಭಿನಂದಿಸಲಾಗುವುದೆಂದು ಶಾಲಾ ಸಮಿತಿ ಸದಸ್ಯರು ತಿಳಿಸಿದರು. ಅವರು ಬುಧವಾರ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡುತ್ತಿದ್ದರು. ಶಿಕ್ಷಣ ಸಂಸ್ಥೆಯು ವರ್ಷಂಪ್ರತಿ ನಡೆಸುವಂತೆ ಪ್ರಸ್ತುತ ವರ್ಷವು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಶಾಲಾ ವಾರ್ಷಿಕ ದಿನಾಚರಣೆ ನಡೆಸುತ್ತಿದೆ. ಕಾರ್ಯಕ್ರಮದಲ್ಲಿ ಶಾಸಕ ಎನ್.ಎ. ನೆಲ್ಲಿಕುನ್ನು, ಕರ್ನಲ್ ಎಸ್. ಭಂಡಾರಿ ಮೊದಲಾದ ಪ್ರಮುಖರು ಭಾಗವಹಿಸಲಿದ್ದಾರೆಂದು ಶಾಲಾ ಸಮಿತಿ ಪದಾಧಿಕಾರಿಗಳು ತಿಳಿಸಿದರು. ಹಾಗೂ ಮಲ್ಲರ್ ಜಯರಾಮರೈ ಪತ್ರಕರ್ತರಾದ ಅವರನ್ನು ನಾವು ಕುನಿಲ್ ಇಲ್ಲು ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಲಾಯಿತು. ಈ ವರ್ಷದ ಈ 2013 ಮತ್ತು 2014 ಈ ಕುನಿಲ್ ಇಲ್ ಪ್ರಶಸ್ತಿಯನ್ನು ಬದಿಯಡ್ಕ ನಮ್ಮ ಈ ಸಂಸ್ಥೆಯ ಅತ್ಯಂತ ಹತ್ತಿರದಲ್ಲಿರುವ ನಾಡೋಜ ಡಾಕ್ಟರ್ ಕಯ್ಯಾರ ಕಿಞ್ಞಣ್ಣ ರೈ ಅವರನ್ನು ಗುರುತಿಸುವ ಪ್ರಶ್ನೆ ಇಲ್ಲ. ಅವರಿಗೆ ಅತ್ಯಂತ ಪ್ರತಿಷ್ಠಿತ ಮಹಾನ್ ವ್ಯಕ್ತಿ ಎಂದು ನಾವು ಕರೆಯಬಹುದು ಅವರನ್ನು. ಆ ವ್ಯಕ್ತಿಯನ್ನು ಆ ದಿವಸ ಅವರ ಮನೆಯಲ್ಲಿ ಅವರನ್ನು ಗೌರವಿಸಿ ಈ ಕುನಿಲ್ ಇಲ್ ಪ್ರಶಸ್ತಿಯನ್ನು ಅವರಿಗೆ ನೀಡಲಾಗುವುದು. ಇದರಿಂದ ಈ ನಮ್ಮ ಪ್ರಶಸ್ತಿಯ ಒಂದು ಗೌರವ. ಸುದ್ದಿಗೋಷ್ಠಿಯಲ್ಲಿ ಮುಖ್ಯೋಪಾಧ್ಯಾಯೆ ಸ್ಮಿತಾ ಗಣೇಶ್, ಶಾಲಾ ಮುಕ್ತೇಸರ ಪ್ರಶಾಂತ್, ಸಿಇಒ ವಿಕ್ರಮದತ್ತ, ನಿಸಾರ್ ಸೈನುದ್ದೀನ್ ಮೊದಲಾದವರು ಉಪಸ್ಥಿತರಿದ್ದರು. ಎರ್ನಾಕುಲಂನಲ್ಲಿ ಜರುಗಿದ ರಾಜ್ಯ ಸಾಕ್ಷರತಾ ನಿರಂತರ ಕಲಿಕಾ ಕಲೋತ್ಸವದಲ್ಲಿ ಪ್ರಥಮ ಸ್ಥಾನ ಗಳಿಸಿದ ಕಾಸರಗೋಡಿನ ತಂಡಕ್ಕೆ ಜಿಲ್ಲಾ ಪಂಚಾಯತಿನ ಹೃದಯ ಅಭಿನಂದನೆ. ಪ್ರಥಮ ಸ್ಥಾನ ಹೊಂದಿರುವ ಕಾಸರಗೋಡು ಜಿಲ್ಲಾ ಸಾಕ್ಷರತಾ ಮಿಷನ್ ತಂಡಕ್ಕೆ ಜಿಲ್ಲಾ ಪಂಚಾಯತ್ ಸ್ವಾಗತ ಹಾಗೂ ಅಭಿನಂದನೆ ನೀಡಿದೆ. ಒಟ್ಟು 129 ಅಂಕ ಗಳಿಸಿ ಕಾಸರಗೋಡು ಜಿಲ್ಲೆ ಪ್ರಥಮ ಸ್ಥಾನಿಯಾಗಿದೆ. ಜಿಲ್ಲಾ ಪಂಚಾಯತ್ ಸದಸ್ಯ ಪಾದೂರು ಕುಂಞಾ ಮುಹಾಜಿ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಪಿ ಶ್ಯಾಮಲಾದೇವಿ ಉದ್ಘಾಟಿಸಿದರು. ഈ വർഷത്തെ കലോത്സവത്തിൽ ഒന്നാം സ്ഥാനം നേടണമെന്ന ഒരു അത്യാഗ്രഹത്തിന്റെ ഭാഗമായി തന്നെ വലിയ തോതിലുള്ള തയ്യാറെടുപ്പാണ് നമ്മൾ നടത്തിയത്.
പല തരത്തിലുള്ള മത്സരങ്ങളൊക്കെ തന്നെ നല്ല രീതിയിൽ നടത്താൻ വേണ്ടി നമുക്ക് സാധിച്ചിട്ടുണ്ട്. എറണാകുളം ജില്ലയിൽ ഒരു പരിപാടി നടക്കുമ്പോൾ നമുക്കറിയുന്നത് പോലെ തന്നെ അതിൻ്റെ തുടക്കം മുതൽ ആ പരിപാടി ആരംഭം ഞാൻ അവിടെ ഉണ്ടായിരുന്നു. അതോടൊപ്പം ജില്ലാ പഞ്ചായത്തിൻ്റെ 2 സ്റ്റാൻഡിംഗ് കമ്മിറ്റി ചെയർമാൻ അടക്കം 2 പേർ ആ പരിപാടിയിൽ നിങ്ങളോടൊപ്പം സഹകരിക്കുന്നതിനും എല്ലാവിധ സഹായങ്ങളും ചെയ്തു തരുന്നതിനും നിങ്ങളോടൊപ്പം ഉണ്ടായിരുന്നു. ವಿಜೇತರಿಗೆ ಶಾಶ್ವತ ಫಲಕ ವಿತರಿಸಲಾಯಿತು. ಜಿಲ್ಲಾ ಪಂಚಾಯತ್ ಶಾಶ್ವತ ಸಮಿತಿ ಅಧ್ಯಕ್ಷೆಯಾದ ಓಮನ ರಾಮಚಂದ್ರನ್, ಮಮತಾ ದಿವಾಕರ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶಂಕರ್ ರೈ, ಜಾಸ್ಮಿನ್, ಪ್ರಮೀಳಾ, ಜಿಲ್ಲಾ ಮಾಹಿತಿ ಕೇಂದ್ರ ಅಧಿಕಾರಿ ಕೆ ಅಬ್ದುಲ್ ರೆಹಮಾನ್, ಎಡಿಸಿ ಕೆ ಸುದೇವನ್, ಆಯಿಷಾ ಮೊಹಮ್ಮದ್ ಮೊದಲಾದವರು ಹಾರೈಸಿದರು. ಫಲಾನುಭವಿ ವಿಭಾಗದಲ್ಲಿ ವೈಯಕ್ತಿಕ ಚಾಂಪಿಯನ್ ಪಟ್ಟ ಗಳಿಸಿದ 66ರ ಹರೆಯದ ಮಹಿಳೆ ಪಿ ಪದ್ಮಿನಿ ಅವರನ್ನು ವಿಶೇಷವಾಗಿ ಸನ್ಮಾನಿಸಲಾಯಿತು. ವಿಜೇತರು ಕಲಾ ಕಾರ್ಯಕ್ರಮ ಪ್ರದರ್ಶಿಸಿದರು. ಜಿಲ್ಲಾ ಪಂಚಾಯತ್ ಕಾರ್ಯದರ್ಶಿ ಟಿ.ಕೆ. ಸೋಮನ್ ಸ್ವಾಗತಿಸಿದರು. ಐಎನ್ಎಲ್ನ ಹಿರಿಯ ನಾಯಕ ಎಂ ಉಮ್ಮರ್ ನಿಧನರಾದರು. 55 ವರ್ಷ ಪ್ರಾಯವಾಗಿತ್ತು. ನಾಯಮಾರ್ಮೂಲೆಯಲ್ಲಿರುವ ಸ್ವಗೃಹದಲ್ಲಿ ನಿಧನರಾದರು. ಇವರು ಐಎನ್ಎಲ್ನ ನಾಯಮಾರ್ಮೂಲೆ ನಗರ ಸಮಿತಿಯ ಅಧ್ಯಕ್ಷರಾಗಿದ್ದರು. ಐಎನ್ಎಲ್ ಕಾಸರಗೋಡು ಮಂಡಲ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿಯೂ ಸೇವೆ ಸಲ್ಲಿಸಿದ್ದರು. ಮೃತರು ಪತ್ನಿ ಫರೀದಾ ಹಾಗೂ ಮಕ್ಕಳನ್ನು ಹೊಂದಿದ್ದಾರೆ. ಇವರ ನಿಧನಕ್ಕೆ ಐಎನ್ಎಲ್ ಜಿಲ್ಲಾ ಸಮಿತಿ ತೀವ್ರ ಸಂತಾಪ ವ್ಯಕ್ತಪಡಿಸಿದೆ. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕುಂಬಳೆ ಸಹಿತ ನಗರದಾದ್ಯಂತ ಭಾರೀ ಆತಂಕ ಮೂಡಿಸಿದ್ದ ಬಿಜೆಪಿ ಕಾರ್ಯಕರ್ತ ಹತ್ಯಾ ಯತ್ನ ಪ್ರಕರಣದಲ್ಲಿ ಮತ್ತಿಬ್ಬರು ಆರೋಪಿಗಳು ಪೊಲೀಸರ ಬಲೆಗೆ. ಕುಂಬಳೆ ಸಿಐ ಸಿಬಿ ಥಾಮಸ್ ನೇತೃತ್ವದಲ್ಲಿ ನಡೆಸಿದ ಮಿಂಚಿನ ಕಾರ್ಯಾಚರಣೆ. ಮಂಜೇಶ್ವರ ತಾಲೂಕಿನ ಕೇಂದ್ರ ಕಚೇರಿ ಮಂಜೇಶ್ವರದಲ್ಲೇ ಆಗಬೇಕು. ತಾಲೂಕು ಘೋಷಣೆ ವೇಳೆ ಸರ್ಕಾರ ಆಡಿದ ಮಾತಿನಂತೆ ನಡೆಯಲಿ ಎಂದು ಒತ್ತಾಯಿಸಿ ಮಂಜೇಶ್ವರ ಅಭಿವೃದ್ಧಿ ಸಮಿತಿ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆ. ಹಲವಾರು ಮಂದಿ ಭಾಗಿ. ವಿವಿಧ ಬೇಡಿಕೆ ಮುಂದಿರಿಸಿ ಕೆಲಸ ಸ್ಥಗಿತ ಮುಷ್ಕರದಲ್ಲಿ ಕೇಂದ್ರ ಸರ್ಕಾರಿ ನೌಕರರು ಭಾಗಿ. ಅಂಚೆ ಕಚೇರಿ ಸಹಿತ ಹಲವು ಕೇಂದ್ರ ಸಂಸ್ಥೆಗಳ ಕಾರ್ಯ ಮೊಟಕು. ಸಂಕಷ್ಟಕ್ಕೀಡಾದ ಜನತೆ. ಕಾನೂನು ಉಲ್ಲಂಘಿಸಿ ಬೈಕ್ ಸವಾರಿ ನಡೆಸುತ್ತಿದ್ದ ಯುವಕರ ವಿಚಾರಣೆ. ಆದರೆ ಬಳಿಕ ಬಯಲಾಯಿತು ಇವರ ಸರಣಿ ಬೈಕ್ ಕಳ್ಳತನದ ಕಂತೆ. ಪೊಲೀಸರು ಬಿಟ್ಟರು ನಿಟ್ಟುಸಿರು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.